ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಒಂದು ಮಾತಿದೆ. ಮದುವೆ ಅಂದರೆ ಸಾಕಷ್ಟು ಜನ ಸಂತೋಷವನ್ನು ಪಡ್ತಾ ಇರ್ತಾರೆ. ಆದರೆ ಆ ಮದುವೆ ಆಗೋದಕ್ಕಿಂತ ಮುಂಚೆನೇ ವಿಧಿಯಾಟ ಬೇರೆಯೇ ಬಯಸಿತ್ತು ಅನ್ನಲಿಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಮೈಸೂರಿನ ಕೆಂಪಯ್ಯನ ಹುಂಡಿಯಲ್ಲಿ ಕರುಳು ಹಿಂಡುವಂತಹ ಘಟನೆ ನಡೆದಿದೆ. ಹೃದಯ ವಿದ್ರಾವಕ ಘಟನೆ ನಡೆದಿದೆ. ನೂರಾರು ಕನಸುಗಳನ್ನು ಇಟ್ಕೊಂಡು ಹಸೆಮಣೆ ಏರಬೇಕು ಅಂತ ಅಂದ್ಕೊಂಡಂತಹ ಮದುಮಗಳು ಸೇರಿದ್ದು ಮಸಣ, ಜೊತೆಗೆ ಅವರ ತಂದೆ ತಾಯಿ ಸಮೇತ. ನೋಡಿ, ಮೈಸೂರಿನಲ್ಲಿ ನಿಜಕ್ಕೂ ಇದು ಹೃದಯ ವಿದ್ರಾವಕ ಸಾವು. ಇದು ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ, ಎಂಥವರ ಕರುಳು ಕೂಡ ಚುರುಕು ಅನ್ನುತ್ತೆ, ಎಂಥವರ ಹೃದಯನೂ ಕೂಡ ಹಿಂಡುವಂಥ ಘಟನೆ. ಶಿವಣ್ಣ ಹಾಗೂ ಅವರ ಪತ್ನಿ ನಾಗರತ್ನ ಮತ್ತು ಅವರ ಮಗಳು ರಕ್ಷಿತನಿಗೆ ಮದುವೆ ಫಿಕ್ಸ್ ಆಗಿತ್ತು. ಹಸೆಮಣೆ ಏರಬೇಕು ಅಂತ ಸಹಜವಾಗಿ ಮದುವೆ ಅಂದಾಗ ಅವರು ಹೆಣ್ಣೇ ಇರಲಿ ಗಂಡೇ ಇರಲಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಹೊಸ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ನಾನು ಮದುವೆ ಆದಮೇಲೆ ತನ್ನ ಗಂಡನ ಜೊತೆ ಹಂಗಿರಬೇಕು, ನಾನು ಹಿಂಗೆ ಬದುಕಬೇಕು ಅಂತ ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅವೆಲ್ಲವೂ ಕೂಡ ಎಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಕಮರಿ ಹೋಗಿದ್ದಾವೆ. ನೋಡಿ, ಒಂದು ಅವಮಾನವೇ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದ್ದಾವೆ. ನೋಡಿ, ಉಲ್ಲಾಸ್ ಗೌಡ ಈಗೇನೀಗ ಮೃತಪಟ್ಟಿದ್ದಾಳಲ್ಲ ಮದುಮಗಳು, ಆಕೆಯ ಪ್ರಿಯಕರ ಅಂತ ಗೊತ್ತಾಗ್ತಾ ಇದೆ. ಇನ್ನು ಶಿವಣ್ಣ ಮತ್ತು ಅವರ ಪತ್ನಿ ನಾಗರತ್ನ ಆ ಮದುಮಗಳ ತಂದೆ ತಾಯಿಗಳು, ಜೊತೆಗೆ ಆಕೆಯ ಹೆಸರು ರಕ್ಷಿತ. ನೋಡಿ, ಆ ಪ್ರಿಯಕರನ ಕಾಟಕ್ಕೆ ಬೇಸತ್ತು ಇಡೀ ಕುಟುಂಬ ಇವತ್ತು ಮಸಣ ಸೇರಿದೆ. ಇಡೀ ಮದುವೆ ಮನೆ ಇವತ್ತು ಮಸಣದ ಮನೆಯಾಗಿದೆ, ಸಾವಿನ ಮನೆಯಾಗಿದೆ. ಹಸೆಮಣೆ ಏರಬೇಕಿದ್ದಂಥ ಯುವತಿ ಸೇರಿದ್ದು ನಿಜಕ್ಕೂ ಇದು ಮಸಣ ಅನ್ನುವಂಥದ್ದು ಬಹಳ ಒಂಥರ ಬೇಸರದ ಸಂಗತಿ. ಆರೋಪಿಯ ಕಾಟಕ್ಕೆ ಇಡೀ ಕುಟುಂಬ ಹೆಣವಾಗಿ ಬಿದ್ದಿದೆ. ಮೈಸೂರಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ನಡೆದಿರುವ ಹೃದಯ ವಿದ್ರಾವಕ ಘಟನಾ ಸ್ಥಳದಲ್ಲಿ ಆ ಡೆತ್ ನೋಟ್ ಕೂಡ ಈಗ ಪತ್ತೆಯಾಗಿದೆ. ಆಕೆ ಬರೆದಿಟ್ಟಿದ್ಲು, ನನ್ನ ಸಾವಿಗೆ, ನನ್ನ ಇಡೀ ಕುಟುಂಬದ ಸಾವಿಗೆ ಉಲ್ಲಾಸ್ ಗೌಡನೇ ಕಾರಣ ಅಂತ ಡೆತ್ ನೋಟನ್ನು ರಕ್ಷಿತಾ ಬರೆದಿಟ್ಟಿದ್ದಾಳೆ. ಅದು ಪ್ರಮುಖ ಸಾಕ್ಷಿಯಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಅವಮಾನ ತಾಳಲಾರದೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಆಕೆ, ಜೊತೆಗೆ ಆಕೆಯ ತಂದೆ ತಾಯಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು ತಾಲೂಕಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಕರುಳು ಹಿಂಡುವಂತಹ ಘಟನೆ. ಸಹಜವಾಗಿ ಹೆತ್ತವರಿಗೂ ಒಂದು ಆಸೆ ಇರ್ತದೆ, ತನ್ನ ಮಗಳನ್ನು ಮದುವೆ ಮಾಡಬೇಕು. ಯಾಕಂದರೆ ಹೆತ್ತವರದ ದೊಡ್ಡ ಜವಾಬ್ದಾರಿ ಅಂದರೆ ಮಗಳನ್ನು ಮದುವೆ ಮಾಡಬೇಕು, ಒಂದು ಒಳ್ಳೆ ಕುಟುಂಬಕ್ಕೆ ಕೊಡಬೇಕು ಅಂತ ಒಂದು ಆಸೆ ಇರ್ತದೆ. ಆದರೆ ಇವತ್ತು ಆ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕಮರಿ ಹೋಗಿದ್ದಾವೆ. ಮದುವೆ ಮನೆ ಸಂತೋಷ ಪಡಬೇಕಾದಂತಹ ಕುಟುಂಬ ಇವತ್ತು ಸೂತಕದ ಛಾಯೆ ಆವರಿಸ್ತಾ ಇದೆ. ನೋಡಿ, ಒಬ್ಬರಲ್ಲ ಇಬ್ಬರಲ್ಲ, ಆಕೆಯ ಜೊತೆಗೆ ತಂದೆ ತಾಯಿ 3 ಹೆಣ ಬಿದ್ದಿದೆ ಮನೆಯಲ್ಲಿ. ಒಂದೇ ಬಾರಿಗೆ ಆತ್ಮಹತ್ಯೆಗೆ ಶರಣಾಗುವ ಮೂಲಕ ಇಡೀ ಕುಟುಂಬವೇ ದುರಂತ ಅಂತ್ಯ ಕಂಡಿರುವಂಥದ್ದು. ನಿಜಕ್ಕೂ ಆ ಕೆಂಪಯ್ಯನ ಹುಂಡಿ ಗ್ರಾಮಕ್ಕೆ ಸೂತಕದ ಛಾಯೆ ಇದು. ನೋಡಿ, ಇಂಥ ಅನೇಕ ಘಟನೆಗಳು ನಡೀತಾ ಇರ್ತವೆ. ಆದರೆ ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಲ್ಲ. ಸಮಸ್ಯೆ ಇದ್ದೇ ಅಂದಾಗ ಸೊಲ್ಯೂಷನ್ಸ್ ಇದ್ದೇ ಇರ್ತದೆ. ಒಂದು ಪ್ರಶ್ನೆ ಮೂಡಿದೆ ಅಂದಾಗ ಅದಕ್ಕೆ ಉತ್ತರ ಇದ್ದೇ ಇರ್ತದೆ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಯಾವನೋ ಒಬ್ಬ ಯೂಸ್ಲೆಸ್ ಫೆಲೋ ಅವಮಾನ ಮಾಡ್ದ ಅಥವಾ ಇನ್ನೇನೋ ಮಾಡ್ದ ಅಂತ ಆತ್ಮಹತ್ಯೆ ದಾರಿಯನ್ನು ಹಿಡಿಯೋದು ಅದು ಎಷ್ಟು ಮಟ್ಟಿಗೆ ಸರಿ? ಅಲ್ಲಿ ಎದ್ದು ಸಾಧನೆ ಮಾಡಬೇಕಾಗಿತ್ತು ಆಕೆ, ಜೊತೆಗೆ ಆಕೆಯ ಕುಟುಂಬ. ಇವತ್ತು ಆಕೆಗೆ ಧೈರ್ಯ ತುಂಬಬೇಕಾದಂತಹ ತನ್ನ ಹೆತ್ತವರೇ ಆತ್ಮಹತ್ಯೆ ದಾರಿಯನ್ನು ಹಿಡಿದ್ರೆ ಆಕೆಗೆ ಯಾರು ಆತ್ಮಸ್ಥೈರ್ಯ ತುಂಬ್ತಾರೆ? ಯಾರೂ ಇಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಏನು ಮನಸ್ಸಿಗೆ ಬಂದಿತ್ತೋ ಏನೋ ಗೊತ್ತಿಲ್ಲ, ಇಡೀ ಕುಟುಂಬನೇ ಆತ್ಮಹತ್ಯೆ ದಾರಿಯನ್ನು ಹಿಡಿದಿರುವಂಥದ್ದು. ನಿಜಕ್ಕೂ ಇದು ಒಂಥರ ಇಡೀ ಇದು ನಾಗರಿಕ ಸಮಾಜವೇ ಒಂಥರ ತಲೆ ತಗ್ಗಿಸುವಂಥ ಘಟನೆ ಇದು.